ನೀನೇನ್ ಮಾಡ್ಬೇಕು ಅಂದ್ರೆ ಈ ರೆಸ್ಟೋರೆಂಟ್ಗೆ ಸರಿ ಇರೋದು ಮಾತ್ರ. ಓಡ್ತಿಲ್ಲ ಅಲ್ಲ, ಮಾರ್ಬಿಡು. ಗೈಸ್, ಐ ಹ್ಯಾವ್ ಗ್ರೇಟ್ ನ್ಯೂಸ್. ಯಾರೋ ಇಂಟರ್ನ್ಯಾಷನಲ್ ಶೆಫ್ ಅವ್ರ ಕಂಪನಿ ಜೊತೆ ನಾವು ಮರ್ಜ್ ಆಗ್ತಾ ಇದೀವಿ. ಇವತ್ತೇ ಬರ್ತಿದ್ದಾರೆ ಆ ಶೆಫ್ ಮತ್ತೆ ಅವ್ರ ಟೀಮ್. ವಿಕ್ರಮ್, Only 7 have managed to cross the final line and got admissions. And Nitya Sharma, yes. Vikram Singh Chauhan. ಆ ಭೋಪಾಲ್ನವನ, ಅವ್ನ್ ಹೊಸ ಓನರ. ಅವನಿಲ್ಲೇನ್ ಮಾಡ್ತಾ ಇದ್ದಾನೆ? I can't continue. I'm quitting. ಯು ಕಾಂಟ್ ಕ್ವಿಟ್. ನಾನು ನಿನ್ನ ಹೆಸರಲ್ಲಿ ಅನ್ಬ್ರೇಕಬಲ್ ಕ್ಲಾಸ್ ಅಲ್ಲಿ ಸೈನ್ ಮಾಡಿದ್ದೀನಿ ಇವ್ರ ಜೊತೆ. I very well know ನೀನ್ ಇಲ್ಲೇನಕ್ಕೆ ಬಂದಿದ್ಯಾ ಅಂತ ವಿಕ್ರಮ್. You will never get my baby. I am not interested. ಇಲ್ಲ ನಿನ್ ಮೇಲೆ, ಇಲ್ಲ ಅವನ ಮೇಲೆ, ನಿನ್ ಮಗ. जरा से अधूरे तुम भी, जरा से अधूरे हम भी, कभी थे दिलों के मुसाफिर, अब है अजनबी अजनबी. बिरहा 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 मेरी रातें रे, बिरहा 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 मेरी रातें रे. अलविदा फिर क्यों कहा, अलविदा फिर क्यों कहा. ಒಂದು ತಿಂಗಳಾಯ್ತು ಅವರಿಬ್ರು ಪರಸ್ಪರ ಮಾತಾಡ್ತಾನೆ ಇಲ್ಲ. ನಾನು ಏನು ಕೇಳಿಸ್ಕೊಂಡಿದ್ದೀನಿ ಗೊತ್ತಾ? ಶೆಫ್ ವಿಕ್ರಮ್ ಬರ್ತಿದ್ದ ಹಾಗೆ ಶೆಫ್ ನಿತ್ಯ ರಿಸೈನ್ ಮಾಡಿದ್ರು ಅಂತ. 100% ನಿಜವಾದ ಸುದ್ದಿ ಇದು. ಆದರೆ ಈಗ 1 ವಾರ ಆಯಿತು ಮತ್ತೆ ಶೆಫ್ ನಿತ್ಯ ಇಲ್ಲೇ ಇದ್ದಾರೆ. ನನಗನ್ಸತ್ತೆ ಶೆಫ್ ಮಧ್ಯೆ ಲವ್ ವಿಚಾರ ಇರಬೇಕು ಅಂತ. ಪ್ಲೀಸ್, ಅಂಥದ್ದು ಏನೂ ಇರಲ್ಲ. ಕಮಾನ್ ಗೈಸ್, ನಮಗೆ ಗೊತ್ತು ಶೆಫ್ ನಿತ್ಯ ಎಷ್ಟು ಕೋಪಿಷ್ಟೆ ಅಂತ. ಅದರಲ್ಲೂ ಅವಳು ಇದುವರೆಗೂ ಯಾರನ್ನು ಇಷ್ಟಪಟ್ಟಿದ್ದಾಳೆ. ನಾನು ಹೇಳ್ತಿದ್ದೀನಿ ನೋಡು, ನನಗೆ ಶೆಫ್ ನಿತ್ಯ ಗೊತ್ತಿರೋ ಹಾಗೆ 2 ದಿನದಲ್ಲಿ ಕೆಲಸ ಬಿಟ್ಟು ಹೋಗ್ತಾರೆ, ಆಗ ನಮ್ಮ ಕೆಲಸನೂ ಹೋಗುತ್ತೆ. ಇಲ್ಲ ಕಣ್ರೋ, ನನ್ನ ಪ್ರಕಾರ ಹೇಳೋದಾದ್ರೆ ಇವರಿಬ್ಬರ ಮಧ್ಯೆ ಪ್ರೀತಿ ಆಗತ್ತೆ. 100 ರೂಪಾಯಿ ಬೇಕಾದ್ರೆ ಬೆಟ್ ಮಾಡೋಣ. ನೀನು 100 ರೂಪಾಯಿ ಹಿಂದೆ ಬಿದ್ದಿದ್ಯಾ? ಸೀರಿಯಸ್ಲಿ? 2 ದಿನದಲ್ಲಿ ನಮ್ಮ ಕೆಲಸ ಹೋಗ್ತಿದೆ. ದೇ ಹೇಟ್ ಈಚ್ ಅದರ್ ಆರ್ ದೇ ಲವ್ ಈಚ್ ಅದರ್. Or you could lose your job altogether. ಕೆಲಸ ಮಾಡೋದು ನೋಡ್ಕೊಳ್ಳಿ, ನಿಮ್ ಥಿಯರೀಸ್ ಬಿಟ್ಟು. ರೇವತಿ ಹನಿ, ಯಾ, ನೀನು ನಿತ್ಯನ ಜಾಬಲ್ಲೇನೋ ಉಳಿಸ್ಕೊಂಡೆ, ಬಟ್ ದೇ ಆರ್ ನಾಟ್ ಟಾಕಿಂಗ್. ಐ ಹೋಪ್ ಯು ಕ್ಯಾನ್ ಸಿ ದ್ಯಾಟ್. ವೆಲ್, ಇವ್ರ ಸೈಲೆನ್ಸ್ ಅಲ್ಲಿ ನನಗೆ ಹೆಚ್ಚಿನ ಪ್ರೀತಿ ಕಾಣಿಸ್ತಾ ಇದೆ. ದೇ ಆರ್ ಮೇಕಿಂಗ್ ಸಚ್ ಅನ್ ಅಮೇಜಿಂಗ್ ರೆಸಿಪೀಸ್. ದೇ ಆರ್ ಸೋ ಮೇಡ್ ಫಾರ್ ಈಚ್ ಅದರ್. ರೇವತಿ, ಯಾ, ನೀನೇನಾದ್ರೂ ಡ್ರಗ್ಸ್ ಮೇಲಿದ್ಯಾ? ನೋ ಸೀರಿಯಸ್ಲಿ, ನಿಂಗೆ ವಾರ್ ಝೋನಲ್ಲಿ ರೊಮ್ಯಾನ್ಸ್ ಕಾಣಿಸ್ತಿದ್ಯಾ? ಐ ಆಮ್ ಅನ್ ಆಪ್ಟಮಿಸ್ಟ್. So guys, here's my fusion dish. Grilled snapper with roasted asparagus on holiday sauce. Yeah, marinate them. Yeah, that's good. ಸ್ವಲ್ಪ ಸೀಸನಿಂಗ್ ಹಾಕೋ. ಸ್ನ್ಯಾಪರ್, ಸ್ಪ್ಯಾರಜಸ್, ಫ್ರೆಂಚ್ ಸಾಸ್, ಪರ್ಫೆಕ್ಟ್. ಆಲ್ಮೋಸ್ಟ್. ಆದರೆ ಏನಾದರೂ ಮ್ಯಾಜಿಕ್ ಮಾಡಬೇಕು ಅಂದರೆ ಏನಾದರೂ ಫ್ಯೂಷನ್ ಮಾಡಬೇಕು. ಮತ್ತು ಫ್ರೈಡ್ ಮಾಡಿರೋ ಲೀಫ್ ಪೌಡರ್ನ ಹಾಕಬೇಕು. ಒಂದು ನಿಮಿಷ. ಕೊತ್ತಂಬರಿ ಸೊಪ್ಪ with hollandaise sauce. I think it's too overpowering. This is perfect. ಯಾರ ಲೆಕ್ಕದಲ್ಲಿ? ಇದೇ ಪ್ರಾಬ್ಲಮ್. ಪರ್ಫೆಕ್ಷನ್ ಲೆಕ್ಕದಲ್ಲಿ ಎಕ್ಸ್ಪೆರಿಮೆಂಟಲ್ದು ಸಾವಾಗ್ಬಿಡುತ್ತೆ. ದಿಸ್ ಈಸ್ ದ ನ್ಯೂ ಏಜ್ ಕುಕಿಂಗ್. ಎಕ್ಸ್ಪೆರಿಮೆಂಟೇಷನ್.
ಕಮನ್ ಗಾಯ್ಸ್, ಟೇಸ್ಟ್ ಇಟ್. ಚೆನ್ನಾಗಿದೆ ಅಲ್ವಾ? ಲೈಕ್ ಇಟ್? ವೆರಿ ನೈಸ್. My version is better. ಓಕೆ ಗೈಸ್, ಕಮ್ ಬ್ಯಾಕ್ ಟು ಸ್ಟೇಷನ್. ಸ್ಟೂಡೆಂಟ್ಸ್, ಇವತ್ತು ನಾವು ಸ್ವಲ್ಪ ವಿಷಯಗಳನ್ನ ಡಿಫ್ರೆಂಟ್ ಆಗಿ ಮಾಡೋಣ. ಇವತ್ತು ಮಾರ್ಕ್ಸ್ ನೀವ್ ಕೊಡ್ತೀರಾ ನಿಮ್ಮ ಫೆಲೋ ಸ್ಟೂಡೆಂಟ್ಸ್ಗೆ. ಇಟ್ ಸೌಂಡ್ಸ್ ಫನ್? Yes, ma'am. ನಾನು ಇದು So, ಮಾಡ್ಬೇಕೀಗ. ಗೆಟ್ ಆನ್ ವಿತ್ ಇಟ್. ಏನಾದ್ರೂ ಇಟ್ಬಿಟ್ಟಾದ್ರೆ ಅಷ್ಟೇ ನನ್ನ ಕಥೆ ಇಲ್ಲ. you're doing? ಇವ್ನು ಮತ್ತೆ ವಾಪಸ್ ಬಂದ. ನಾನು ಇವನು ಎಷ್ಟು ಅವಾಯ್ಡ್ ಮಾಡ್ತಿದ್ದೀನಿ, ಆದ್ರೆ ಇವನು ಅರೆ ಮೇಡಮ್, ನನ್ನ ಹಿಂದೆ ಬೀಳೋದನ್ನ ಬಿಟ್ಬಿಡಿ. ನಾನು ನೋಡೋಕೆ ಚೆನ್ನಾಗಿದ್ದೀನಿ ಅಂತ ಗೊತ್ತು, ನೀವು ನನ್ನನ್ನು ಫಾಲೋ ಮಾಡ್ತಾನೆ ಇರ್ತೀರಾ? ನೀ ನನ್ನ ಫಾಲೋ ಮಾಡ್ತಿರ್ತೀಯ, ನಾನೇನ ಫಾಲೋ ಮಾಡ್ತೀನಿ ಅಂತ ಹೇಳ್ತೀಯಾ? ಹೋಗೋ ಆಚೆ. ಜೀಸ್ 3 ತಿಂಗಳಲ್ಲಿ ಮೊದಲನೇ ಸಲ ಮಾತಾಡ್ತಾ ಇದ್ದೀವಿ ಮೇಡಮ್. ಸ್ವಲ್ಪ ಮೆಲ್ಲಕ್ಕೆ, ಇಲ್ಲಾಂದ್ರೆ ಹೊಡೆದೋಗುತ್ತೆ. ನಾನು ಮುಂಚೆ ಕೇಳಿದ್ದೀನಿ, ಈ ಮನುಷ್ಯನ್ ಹಾರ್ಟ್ ಹೊಟ್ಟೆಗಿಂತ ಜಾಸ್ತಿ ಟ್ರಾನ್ಸ್ಪ್ಲೇಟ್ ಆಗಿದೆ, ಆದ್ರೆ ಇಲ್ಲಿ ಉಲ್ಟಾನೇ ಆಗ್ತಾ ಇದೆ. ಹೌದಾನೆ? ಮಾರ್ಕ್ಸ್ಕೊಡು. 3 ತಿಂಗಳು ಮುಂಚೆ ನನಗೆ ಪೂರ್ತಿ ಆಲೂಗಡ್ಡೆ ತಿನ್ಸಕ್ ಬಂದಿದ್ಯಾ? ಇಲ್ಲ 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 ಇಲ್ಲ, ನಾನು ಬಂದಿದ್ದು ನಿನಗೋಸ್ಕರ. ಯಾಕಂದ್ರೆ ನನಗೆ ಲವ್ ಅಂಡ್ ಫಸ್ಟ್ ಸೈಟ್ ಆಗಿತ್ತು ನಿನ್ ಜೊತೆಲೆ. ನೀನದು ಆ್ಯಡ್ ನೋಡಿಲ್ವಾ? ಟಿವಿಯಲ್ಲಿ ಬರುತ್ತಲ್ಲ, 1 ಸಾಬೂನ್ ಸೆಟ್ ಜೊತೆ ಇನ್ನೊಂದೇನೋ ಫ್ರೀ. ಏನ್ ಮಾತಾಡ್ತಿದ್ಯಾ? ಅರೆ, ಒಂದಕ್ಕೊಂದು ಫ್ರೀ ಆಫರ್. ನಾನು ನಿನಗೋಸ್ಕರ ಕೋರ್ಸ್ ಜಾಯ್ನ್ ಆದೆ, ಆದರೆ ಬೈ ಗಾಡ್ ಈಗ ಅಡುಗೆ ಮಾಡೋದ್ರಲ್ಲಿ ತುಂಬ ಮಜಾ ಇದೆ. ಇದು ನನ್ನ ಫ್ರೀ ಆಫರ್. ನನ್ನ ಗಂಗಾ. ಈಗ ನನ್ ಗಂಗಿನಾ? ನೀನಂತೂ ಒಂಥರ ಚೀಪೋ ಕಣೋ. ಸರಿ, ಈ ಕೋತಿ ಮಾಡಿರೋ ಊಟನ ತಿನ್ನು. ಮಾರ್ಕ್ಸ್ ಕೊಡ್ಬೇಕಾ ನನಗೆ? ಇದಕ್ಕೆ ಮೇಡಮ್ ಹೇಳಿದ್ದು ಕಾಂಟಿನೆಂಟಲ್ ಮಾಡು ಅಂತ. ನೀನೇನ್ ಮಾಡಿದ್ಯಾ? ಯಾಕಂದ್ರೆ ನಾನು ಯಾರ್ದು ಕೇಳಲ್ಲ. ನೀನು ಹೇಳಿದೆ ನೀನು ಹಿಂದೆ ಬರಬೇಡ ಅಂತ, ನಾನು ಮಾಡಿದೆ. ಮೇಡಮ್ ಹೇಳಿದ್ರು ಕಾಂಟಿನೆಂಟಲ್ ಮಾಡೋದಕ್ಕೆ, ನಾನು ಇದನ್ನು ಮಾಡಿದೆ. ಸರಿ ಮಾಡಿದೆ ತಾನೆ? ಮತ್ತೆ ನಾನು ಮಾಡಿದ್ದೀನಲ್ವಾ ಬೈದಾವೆ, ತುಂಬ ಹೃದಯದಿಂದ ಮಾಡಿದ್ದೀನಿ. ಮಿರ್ಚಿದಿಲ್ನ ಹೊಡೆದು, ಆನಿಯನ್ ಹೃದಯನ ತೆಗೆದು, ಮತ್ತೆ ದೇಸಿದು ಇಷ್ಟು ಎಷ್ಟು ಸ್ವಾದ ಇದೆ. ಕೆಲವು ಜನ ಅಡುಗೆನ ಹಿಂದೆ ಮುಂದೆ ನೋಡಿ ಮಾಡ್ತಾರಲ್ಲ, ಅವರು ಅಡುಗೆ ಆದರೂ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಪ್ರೀತಿನ ಸರಿಯಾಗಿ ಮಾಡ್ತಾರೆ. ನೀನು ಯಾವ ಥರ? ನಾಪ್ತೋಲ್ ಟೈಪ್ ನಾನು. ಗೊತ್ತಾಗ್ತಿದೆ. ಮಾರ್ಕ್ಸ್ ಕೊಡಿ ಮೇಡಮ್. ಸೆಕ್ಸಿ ಆಗಿದೆಯಲ್ಲ? ದಿಸ್ ಇಸ್ ವಾವ್. ವಾವ್ ಅಲ್ಲ, ಇದಿದೆಯಲ್ಲ ಸೆಕ್ಸಿ ಪೂರಿ ಸಾಗು ಆಲು. ಹೇಗೆ? ಎಲ್ಲಿ ಕಲ್ತ್ಕೊಂಡಿದ್ದೀನ? ಅದೇನಂದ್ರೆ ನಮ್ದೊಂದು ರೆಸ್ಟೋರೆಂಟ್ ಇದೆ, ಇಂಡಿಯಾ ಬಿರಿಯಾನಿ ಹೌಸ್. ಚಿಕ್ಕ ವಯಸ್ಸಲ್ಲೇ ಅಡುಗೆ ಮಾಡೋದನ್ನು ನೋಡಿದ್ದೀನಿ. ನೋ, ಡೋಂಟ್ ಮಿಸ್ಟೇಕ್ ಮೀ. ನಮ್ಮ ಮನೇಲಿ ನಾವು ಅಡುಗೆ ಮಾಡೋದಿಲ್ಲ. ನಿನ್ ತಂಗಿ ಮಾಡ್ಬೋದು. ಹಾಂ, ಅದು ನಮಗೆ ಬರುತ್ತೆ. ಮತ್ತೆ ನನ್ನ ಕೈಯಲ್ಲಿ ಜಾದು ಇದೆ ಅಲ್ವಾ, ಮಾಡಬೇಕು. ತಗೋ ತಗೋ. ನೀನ್ ನಿಜವಾಗ್ಲೂ ಸೀರಿಯಸ್ ಟೈಪ್ ಅಲ್ಲ. ಕೇಳಿಸ್ಕೊ, ಸೀರಿಯಸ್ ಆಗಿ ಕೇಳಿಸ್ಕೊ ನನ್ನ ಮಾತನ್ನ. ನಿನ್ನಲ್ಲಿ ಟ್ಯಾಲೆಂಟ್ ಇದೆ. ನೀನ್ ಮನ್ಸ್ ಮಾಡಿದ್ರೆ ಟಾಪ್ ಆಗ್ಬೋದು ಇಡೀ ಕಾಲೇಜಲ್ಲಿ. ತಮಾಷೆ ಮಾಡೋದನ್ನ ನಿಲ್ಸು, ಕಾನ್ಸಂಟ್ರೇಟ್ ಮಾಡೋ ಕೆಲಸದಲ್ಲಿ. ಚೆನ್ನಾಗಿ ಮಾಡ್ತೀಯ ನೀನು. ಓಕೆ ಮೇಡಮ್, ಸರಿ ಹೋಗೋಣವಾ? ಎಲ್ಲಿ? ಅರೆ, ಸಂಗಮಲ್ಲಿ ಶಾರುಖ್ ದೋಸಾ ಮೂವಿ ಬಂದಿದೆ, ಓಂ ಶಾಂತಿ ಓಂ. ನನಗೆ ರೊಮ್ಯಾಂಟಿಕ್ ಮೂವಿ ತುಂಬ ಇಷ್ಟ. ಇರ್ಲಿ ಬಿಡು, ಆದ್ರೆ ನನಗೆ ಇಂಟ್ರೆಸ್ಟ್ ಇಲ್ಲ. ಬೇಡ, ಬೇರೆ ಕಡೆ ಹೋಗೋಣ. ಅಲ್ಲಿ ಹಾರರ್ ಮೂವಿ ಇದೆ, ನೀನು ಫಿಲ್ಮ್ ನೋಡ್ತಾ ಇರು, ನಾನು ನಿನ್ನ ನೋಡ್ತಾ ಇರ್ತೀನಿ. ಬಾ ಹೋಗೋಣ. ಸೊ ಟೀಮ್, ಗ್ರೇಟ್ ಜಾಬ್. ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂದ್ರೆ, ಈಸಿ ಆನ್ ದ ಹ್ಯಾಪಿ ಟ್ರಕ್ ಸನ್ಶೈನ್. ಟೀಮ್ 1 ವಾರಕ್ಕೋಸ್ಕರ ನಮ್ಮ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಶೆಫ್ ವಿಕ್ರಮ್ ನಮ್ಮ ಮೆನ್ಯೂನ ರಿವ್ಯಾಂಪ್ ಮಾಡ್ತಾ ಇದ್ದಾರೆ. ಆಲ್ಸೋ ನಾವು ಡ್ರೆಸ್ ಕೋಡ್ ಫೈನಲ್ ಮಾಡ್ತೀವಿ. ಡಾರ್ಲಿಂಗ್, ಇವರು ಶೆಫ್ಸ್ ರನ್ವೇ ಮಾಡೆಲ್ಸ್ ಅಲ್ಲ. ರಿಯಲಿ? ಎಸ್. ಬಟ್ ಯು ಸಿ, ನನ್ನ ರೆಸ್ಟೋರೆಂಟ್ ನಲ್ಲಿ ಎಲ್ಲರೂ ಹೇಗ್ ಕಾಣ್ಬೇಕು ಅಂದ್ರೆ ಅವರು ಈಗ ತಾನೇ ನ್ಯೂಯಾರ್ಕ್ ಫ್ಯಾಷನ್ ವೀಕ್ ಇಂದ ಬಂದಿರೋ ಹಾಗೆ. ರೈಟ್ ರೈಟ್? ರೈಟ್.
ಆಲ್ಸೋ ನಾವಿವತ್ತು ರಾತ್ರಿ ಹೊರಗೆ ಹೋಗ್ತಾ ಇದೀವಿ ಟು ದ ನ್ಯೂ ಟೌನ್ ಹೌಸ್ ಕಾಮಿಡಿ ಕ್ಲಬ್ ಇನ್ ಬಾ. I can't come. Rave. ವೈ? My kid, my life's kit is getting delivered. ಅದಕ್ಕೆ ನಾನು ಮನೇಲಿ ಇರಬೇಕು ಟು ರಿಸೀವ್ ಇಟ್. ಐ ಯು ಫಾರ್ ರಿಯಲ್? ನೇಬರ್ ಕೆಲ್ಸೋರು ಗಾರ್ಡ್ ಯಾರಾದ್ರೂ ರಿಸೀವ್ ಮಾಡ್ಕೋತಾರೆ. ಅಂಡ್ ಇಟ್ಸ್ ನಾಟ್ ಅ ಪಾರ್ಟಿ, ಇಟ್ಸ್ ಅ ವರ್ಕ್ ಈವ್ನಿಂಗ್. ಅಲ್ಲೊಬ್ಬ ಬಾರ್ ಟೆಂಡರ್ ಇದ್ದಾನೆ ಅಂಡ್ ಹೀಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅಂಡ್ ವಿ ಮೈಟ್ ಹೈರ್ ಹಿಮ್. ಅಂಡರ್ಸ್ಟುಡ್? I'm okay. ಗುಡ್. ರಾತ್ರಿ ಏನ್ ಹಾಕ್ತೀಯಾ? ಅಮ್ಮ ಚಿನ್ನ ಅಮ್ಮ, ಮಾತಾಡಿಸ್ತಾ ಈ ಇರ್ಬೇಡ. ಓಲೆ. ತುಂಬಾ ಕೆಲಸ ಇದೆ. ನೀನು ಹೋಮ್ವರ್ಕ್ ಮಾಡ್ತಾ ಇರು, ನಾನು ರೆಡಿ ಆಗಬೇಕು. ಅಮ್ಮ ಆದ್ರೆ ಬೇಬಿ ಕಂಪ್ಲೀಟ್ ಯೋರ್ ಹೋಮ್ವರ್ಕ್. ಅಮ್ಮ ಈ ಚಂಕಿ ಓಲೆ 90s ಅಲ್ಲಿ ಹಾಕೊಳ್ಳೋ ತರ ಇದೆ. ನಿನಗೆ ಯಾರು ಹೇಳಿದ್ರು? ತಾರಾನೆ. ಬಟ್ ಯು ಆರ್ ಲುಕಿಂಗ್ ವೆರಿ ಪ್ರೆಟಿ. ಥ್ಯಾಂಕ್ ಯು. ಕೇಳು, ಹೇಳು. ಏನ್ ಮಾಡ್ತಾ ಇದೀಯಾ ಅಂತದ್ದು? ನೀನೊಂದು ಕೆಲಸ ಮಾಡು. ಇದರಲ್ಲಿ ಹಾ, ಈ ಬರ್ಂಟ್ ಆರೆಂಜ್ ಸೇರಿಸು, ಚೆನ್ನಾಗಿರುತ್ತೆ. ರೆಸಿಪಿಯಲ್ಲಿ ಎಲ್ಲೂ ಬರ್ದಿಲ್ಲ ಇದು. ಹಾ, ಬರ್ದಿರಲ್ಲ, ಟಿಪ್ ಕೊಡ್ತಾ ಇದ್ದೀನಿ. ತಗೋ ತಗೋ ತಗೋ. ಈ ಬೇಡವೋ ಇದೆಲ್ಲ. ಮತ್ತೆ ಕೇಳಿ, ನೀನು ಹೊರಟೋಗ್ ಫಸ್ಟು. ತುಂಬಾ ಕೆಲಸ ಇದೆ ಇಲ್ಲಿ. ಯಾವುದೇ ಕಾರಣಕ್ಕೂ ಈ ಕನ್ಸರ್ಟ್ ಅರ್ಧಕ್ಕೆ ಬಿಡೋಕ್ಕಾಗಲ್ಲ ನನ್ನ ಕೈಲಿ. ಮೇಡಮ್, ನಾನು ನನ್ನ ಕೆಲಸನ ಮುಗಿಸಿದ್ದೀನಿ. ಹೌದಾ? ಸಬ್ಮಿಟು ಮಾಡಾಯ್ತು, ಮತ್ತು ಮಾರ್ಕ್ಸು ಸಿಕ್ಕಾಯ್ತು. ಇದು ತಗೋ. ತುಂಬಾ ಟೇಸ್ಟಿ ಆಗಿದೆ ಅಲ್ವಾ? ಎಷ್ಟು ಕೊಟ್ರಿ ಇದಕ್ಕೆ? 86 ಏನು? ಯಾ, ಹೊಟ್ಟೆ ಉರಿತಾ? ಏನ್ ಪರವಾಗಿಲ್ಲ. ಇವತ್ತು ಮಾರ್ಕ್ಸ್ ನೀನ್ ನನಗೆ ಕೊಡು. ಇಲ್ಲಿ ನಿನ್ಗೆ ಈ ಮಾರ್ಕ್ಸ್ ಕೊಡ್ತೀನಿ ಇವತ್ತು. ಏನ್ರಿ ನೀವು? ಯಾಕೋ ಯಾವಾಗಲೂ ಲೈನ್ ಹೊಡಿತಾ ಇರ್ತೀಯ ನಂಗೆ. ನನಗಂತೂ ನೀನು ಗೇ ಅನ್ಸುತ್ತೆ. ಅಂದ್ರೆ ಅಡುಗೆ ಚೆನ್ನಾಗಿ ಮಾಡ್ತೀಯಾ, ನೋಡಕ್ಕೂ ಚೆನ್ನಾಗಿದ್ಯಾ. ನಾನು ನಿನಗೆ ಗೇ ಅನ್ನಿಸ್ತೀನ? ನಿನಗೇನಾದ್ರೂ ಐಡಿಯಾ ಇದೆಯಾ ನನ್ನ ಲೈಫಲ್ಲಿ ಎಷ್ಟು ಗರ್ಲ್ ಫ್ರೆಂಡ್ಸ್ ಇದಾರಂತ? ಹೌದಾ? ನಿನ್ ಬಗ್ಗೆ ಮಾತಾಡು. ನಿನಗೆ ಎಷ್ಟು ಬಾಯ್ ಫ್ರೆಂಡ್ ಇದ್ದಾರೆ? 2 3 4 5 ಇಬ್ರಿದ್ರು. ಸೀರಿಯಸ್ ಇಬ್ರು? ತುಂಬಾ ಸೀರಿಯಸ್ ಆಗಿತ್ತು. ಕಿಸ್ ಮಾಡಿದ್ಯಾ? ಅಫ್ಕೋರ್ಸ್ ಕೊಟ್ಟಿದ್ದೀನಿ. ಸೆಕ್ಸ್ ಮಾಡಿಲ್ಲ ಅಲ್ಲ? ಇಲ್ಲ. ಯಾಕೆ ಹೇಳ್ತಿದ್ಯಾ? ನಿನಗೇನಕ್ಕೆ ಹೇಳಬೇಕು? ಇಲ್ಲ, ಒಂದು ವೇಳೆ ನಾನು ಮಾಡಿದ್ರು ನಿಂಗೇನಾದ್ರೂ ಪ್ರಾಬ್ಲಮಾ? ಎಲ್ಲ ಹುಡುಗರು ಒಂದೇ, MCP ಥರ. MCP ಮಂಚೂರಿಯನ್, ಚೌಮೀನ್, ಪಾಸ್ತಾ, ಇದೆಂತ ಕಾಂಬಿನೇಷನ್? ನೀನಾ? ನಿನ್ಗೇನೋ ಬರಲ್ವೋ? ನಿಜವಾಗ್ಲೂ ನನಗೇನು ಬರಲ್ಲ. ನಿನಗೆ ಗೊತ್ತಾ, ಏನು? ನಾನು ಇದುವರೆಗೂ ಸೆಕ್ಸೇ ಮಾಡಿಲ್ಲ. ಮತ್ತೆ ಸಿಟ್ಟೇನು ಅಂದ್ರೆ ನಿನಗೆಲ್ಲ ಬರುತ್ತೆ, ನನಗೇನು ಬರಲ್ಲ ಅಂತ. ಸೀರಿಯಸ್ಲಿ? ಎಲ್ಲ ಗೊತ್ತಿರೋಂತ ಆಡ್ತಿರ್ತೀಯಲ್ಲ ಯಾವಾಗ್ಲೂ. ನನ್ನ ಹತ್ರನೇ ನಾಟಕ ಮಾಡ್ತೀಯಾ? ಸರಿ ಕೇಳಿಸ್ಕೊ. ಹೇಳು. ವಾಟ್ ದ ಹೆಲ್? ಹೇಳ್ಕೊಡ್ಲಾ? ಲೆಟ್ಸ್ ಡೂ ದಿಸ್. ಎಲ್ಲರೂ ಅವ್ರವ್ರ ಕಾಕ್ಟೇಲ್ನ ಒಂದು ಸಿಪ್ ತಗೊಂಡು ನನಗೆ ಹೇಳಬೇಕು.
ನಿಮ್ಮ ಲೈಫಿನ ಯಾವ ಮೂಮೆಂಟ್ ನಿಮಗೆ ನೆನಪಾಗುತ್ತೆ ಅಂತ. ಇಂಟ್ರೆಸ್ಟಿಂಗ್. ಯು ಸಿ, ಫುಡ್ ಆ್ಯಂಡ್ ಡ್ರಿಂಕ್ಸ್ ಈ ಎರಡು ವಸ್ತುಗಳು ನಮ್ಮ ಮೆಮೊರಿಲಿ ಯಾವಾಗಲೂ ಜೊತೆಲಿರ್ತವೆ. ವೆನ್ ವಿ ಈಟ್ ಸಮಥಿಂಗ್, ವೆನ್ ವಿ ಡ್ರಿಂಕ್ ಸಮಥಿಂಗ್, ಇಟ್ಸ್ ರಿಮೈನಿಂಗ್ ದ ಸಮಥಿಂಗ್. ನೋಡಿ, ನಮ್ಮ ಯಂಗ್ಸ್ಟರ್ಸ್ ಅವ್ರ ರೆಸಿಪೀಸಲ್ಲಿ ಅವ್ರ ಮೆಮೊರಿನ ಗಿಫ್ಟ್ ಮಾಡಿದ್ದಾರೆ. ಸೊ ಗಾಯ್ಸ್, ಡ್ರಿಂಕ್ ಅಪ್ ಅಂಡ್ ಟೆಲ್ ಮೀ, ಈ ಫಸ್ಟ್ ಸಿಪ್ಪಲ್ಲಿ ಏನು ನೆನಪಾಗುತ್ತೆ? ಥ್ಯಾಂಕ್ ಯು. ಮೈ 18th ಬರ್ಡೇ. ಮೊದಲನೇ ಬಾರಿಗೆ ನನ್ನ ತಂದೆ ಬಿಯರ್ ಕುಡಿಸಿದ್ದು. ಗ್ರೇಟ್. ಹಾಂ, ಪಾಂಡೆ ಸರ್ ನನ್ನ ಮ್ಯಾಥ್ಸ್ ಟೀಚರ್ ಆಗಿದ್ರು. ಅವರು ಹತ್ರ ಬಂದ ತಕ್ಷಣ ಅನಾನಸ್ ವಾಸನೆ ಬರ್ತಾ ಇತ್ತು. ನೋ ವೇ. ವೆಲ್, ನನ್ನ ಮೊದಲನೇ ಡೇಟ್ ವಿತ್ ಜಾರ್ಜ್, ಮೈ ಹಸ್ಬೆಂಡ್. ಒಂದೇ ಡ್ರಿಂಕಿಗೆ ಅವರು ಟೈಟ್ ಆದ್ರು, ನಾನು ಅವ್ರನ್ನ ಎತ್ಕೊಂಡು ಹೋಗ್ಬೇಕಾಗಿ ಬಂತು. ಯೋರ್ ಟರ್ನ್, ವಿಕ್ರಮ್. ನೀನೊಂದು ಕೆಲಸ ಮಾಡು, ಈ ಬರ್ಂಟ್ ಆರೆಂಜ್ ಸೇರಿಸು. ಹೇಳ್ಕೊಡ್ಲಾ? ಮೈ ಫಸ್ಟ್ ಕೇಸ್, ಬರ್ಂಟ್ ಆರೆಂಜ್ ಚಾಕ್ಲೇಟ್. ಬರ್ಂಟ್ ಆರೆಂಜ್ಗಿಂತ ಮೊದಲು ಯಾರು ನೆನಪಿಗೆ ಬಂದ್ರು ಶೆಫ್ ವಿಕ್ರಮ್? ಶೆಫ್ ನಿತ್ಯ, ನೀವು ಹೇಳಿ ಅಲ್ಲ, ಯಾವ ಇಂಗ್ರೀಡಿಯೆಂಟ್ ಇಂದ ನಿಮ್ಮ ಫಸ್ಟ್ ಕಿಸ್ ನಿಮ್ಗೆ ನೆನ್ಪು ಬರುತ್ತೆ? ಯಾ ಶೆಫ್, ಟೆಲ್ ನಾ. ನೆಕ್ಸ್ಟ್ ನಾನು ತಿಳ್ಕೋಬೇಕು ಅಂತಿದ್ದೀನಿ, ಯಾವ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ನಿನ್ನ ಫಸ್ಟ್ ಕಿಸ್ ನೆನ್ಪು ಮಾಡತ್ತೆ? ಕಮ್ ಆನ್ ಗರ್ಲ್. ಹಾ ಶೆಫ್ ನಿತ್ಯ, ನಾವು ತಿಳ್ಕೋತೀವಿ. ಜಸ್ಟ್ ಸ್ಟಾಪ್ ಇಟ್. ಜಸ್ಟ್ ಬಿಕಾಸ್ ನೀನ್ ಬಾಸ್ ಆಗಿದೆ, 2 ಸ್ಟಾರ್ಸ್ ಇದ್ದಾರೆ, ನೀನ್ ಏನ್ ಬೇಕಾದ್ರೂ ತಮಾಷೆ ಮಾಡ್ಬೋದಾ ನನ್ನ ಹತ್ರ? ನಿನ್ ಟೀಮ್ ಜೊತೆ ನಿತ್ಯ ಹೇಳಕ್ ಬಿಡಿ ಅವ್ರಿಗೆ. ಎಸ್ ನಿತ್ಯ, 2 ಮಿಷನರಿ ಸ್ಟಾರ್ ಸಂಪಾದನೆ ಮಾಡೋದಕ್ಕೆ 8 ವರ್ಷ ಆಯಿತು. ನೀವು 8 ವರ್ಷ ಏನು ಮಾಡಿದ್ರಿ? ವಾಟ್ ವೇರ್ ಯು ಡೂಯಿಂಗ್? ದಟ್ಸ್ ಅ ಗ್ರೇಟ್ ಡೀಲ್. ಐ ಕ್ವಿಟ್. ನಿತ್ಯ ನಿತ್ಯ, ನಿತ್ಯ ಲವ್ಲಿ. ಏನ್ ಹೇಳಿದೆ ಬೆಳಿಗ್ಗೆ? ಮೇಡ್ ಫಾರ್ ಈಚ್ ಅದರ್. ರೇಫ್ತಿ, ನಿನ್ನ ಸನ್ಶೈನ್ ಡ್ರಗ್ಸ್ ನಿನ್ನ ಶೆಫ್ ಕೊಡು. ಶಿ ನೀಡ್ಸ್ ದೆಮ್. ಏನ್ ಹೇಳಿದ್ದೆ ನಿನ್ಗೆ? ಹೊರಟೋಗ್ತಾರೆ ಅಂತ. ಎತ್ತು 100 ರೂಪಾಯಿ. ಸುಮ್ಮನಿರೋ, ಇದರಿಂದ ನಮಗೇನು ಒಳ್ಳೇದಾಗಲ್ಲ. ವಿ ಆರ್ ಆಲ್ ಗೋಯಿಂಗ್ ಗೆಟ್ ಫೈರ್ಡ್ ವಿತ್ ಹರ್. ಡ್ಯಾಮ್. ಇಟ್ಸ್ ಓಕೆ, ಇಟ್ಸ್ ಓಕೆ. ಕೆಲವು ಶೆಫ್ಗಳು ಸ್ವಲ್ಪ ಟೆಂಪರ್ ಆಗಿರ್ತಾರೆ. ವಿ ಆರ್ ಕ್ರಿಯೇಟಿವ್ ಪೀಪಲ್. ನಾನು ಮಾತಾಡ್ತೀನಿ, ಅವಳೆಲ್ಗೂ ಹೋಗಲ್ಲ. ವಿವಿ, ಈಗಲೇ ಮನೆಗೆ ಬರ್ತಿದ್ದೀನಿ. ನಾನು ಕ್ಯಾಬ್ ಬುಕ್ ಮಾಡಾಗಿದೆ, ನೀನು ಊಟ ಮಾಡಿರೋಷ್ಟರಲ್ಲಿ. ಎಸ್ ಐ ಆಮ್ ಕಮಿಂಗ್ ರೈಟ್ ನೌ ಹೋಮ್ ಚಿನ್ನ. ವಾಟ್ ದ ಫಕ್ ಡು ಯು ಥಿಂಕ್ ಯು ಆರ್ ಲೈಕ್? ವಿಲ್ ಯು ಜಸ್ಟ್ ಗೆಟ್ ಲಾಸ್ಟ್? ನಿತ್ಯ, ಈ ನಿನ್ನ ಅನ್ಪ್ರೊಫೆಷನಲ್ ಬಿಹೇವಿಯರ್ ಇದೆಯಲ್ಲ, ನಿನಗೆ ಮಾತ್ರ ಅಲ್ಲ, ನಿನ್ನ ಟೀಮ್ಗೂ ಕೂಡ ತುಂಬಾನೇ ತೊಂದರೆ ಕೊಡುತ್ತೆ. ಜಸ್ಟ್ ಫಾರ್ ಕೈಂಡ್ ಇನ್ಫಾರ್ಮೇಶನ್, ನನ್ನ ಜೊತೆ ಕೆಲಸ ಮಾಡೋಕೆ ಒಂಚೂರು ಇಷ್ಟ ಇಲ್ಲ. ನನ್ನ ಲಾಯರ್ ಕಾಂಟ್ರಾಕ್ಟಿಂದ ಹೊರಗೆ ಬರೋಕ್ಕೆ ದಾರಿ ಹುಡುಕ್ತಾ ಇದ್ದಾರೆ. 1 ವಾರದಿಂದ ಸುಮ್ಮನೆ ಇದ್ದೀನಿ, ರೇವತಿ ಹೇಳಿರೋದ್ರಿಂದ. ನಾನಿಲ್ಲ ಅಂದ್ರೆ ನಿಂಗೇನು ಡಿಫ್ರೆನ್ಸ್ ಆಗುತ್ತೆ? ಇಡೀ ಟೀಮ್ನ ಕಿತ್ತಾಕ್ಬಿಡ್ತೀಯಾ? ಯು ದ್ಯಾಟ್ ಪೆಟಿ. ಬದಲಾಗಿಲ್ಲ ನೀನು. ಬದಲಾಗಿಲ್ಲ ನೀನು, ಸ್ವಲ್ಪನೂ ಬದಲಾಗಿಲ್ಲ. ಇವತ್ತಿಗೂ ಅದೇ ಆಟಿಟ್ಯೂಡ್, ಅದೇ ಕೋಪ. ಯಾಕೆ ನಿತ್ಯ? ಯಾಕಂದ್ರೆ ನೀನು ಇನ್ನೂ ಅಲ್ಲೇ ಇದೆಯಾ? 1916 ಸೋಲಾರ್ ಶಾಸ್ತ್ರಿನಗರ್ ಕೋಲ್ಚುರಾಯ್ ಹತ್ರ ಪಾಪಾಯ್ ಗಾರ್ಡನ್. ಕಮಾನ್ ನಿತ್ಯ, ಗ್ರೋ ಅಪ್. ನೀನಿಲ್ಲಿ ಕೆಲಸ ಮಾಡದೇ ಇರೋ, ಐ ಡೋಂಟ್ ಕೇರ್. ನನಗೆ ಯಾವುದೇ ವ್ಯತ್ಯಾಸ ಆಗಲ್ಲ, ನಾಟ್ ಇವನ್ ಎ ಬಿಟ್. ಬುಲ್ಶಿಟ್. ನೀನಾರು ಅಷ್ಟೇನಾ? ಯು ಬಾಟ್ ಇಟ್ ಬಿಕಾಸ್ ಯು ನ್ಯೂ ಐ ವಾಸ್ ವರ್ಕಿಂಗ್ ದೇ, ರೈಟ್? ಈ ಥರ ಗೇಮ್ಸ್ ಆಡಿದ್ರೆ ನನ್ನ ಜೊತೆ ನಿಲ್ಸು ನೀನು. ನಿತ್ಯ, Just leave me. One second. Just look at yourself. Look at yourself. ಅನ್ಕೊಂಡಿದ್ದೆ ಪೊಲೈಟ್ ಆಗಿರ್ತೀನಿ ಅಂತ, ಬಟ್ ನಿನಗೆ ಪೊಲೈಟ್ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಜಸ್ಟ್ ಲುಕ್ ಅಟ್ ಯುವರ್ ಸೆಲ್ಫ್ ಅಂಡ್ ಲುಕ್ ಅಟ್ ಮೀ. ಐ ವಿಲ್ ಗೋ ಆನ್ ವೇ ಮೈ ಲೈಫ್, ಪ್ರೊಫೆಷ್ನಲಿ, ಪರ್ಸ್ನಲಿ. ನನ್ನ 1000 ಲಿಂಕಪ್ಸ್ ಬಗ್ಗೆ ನೀನು ಕೇಳೇ ಇರ್ತೀಯ. ನಾವು ಜಸ್ಟ್ ಲುಕ್ ಅಪ್ ಯುವರ್ ಸೆಲ್ಫ್. ನಿನಗೆ ಅನ್ಸುತ್ತಾ ನಿನ್ನಂಥ ಹುಡುಗಿ ಮೇಲೆ ನನಗೆ ಏನಾದರೂ? ಐ ಮೀನ್, ಐ ಆಮ್ ಸಿನ್ಸಿಟ್ ಇನ್ ಪೊಲೈಟ್. ಜಾಗ ಇಷ್ಟ ಆಯಿತು, ರೆಸ್ಟೋರೆಂಟ್ ಇಷ್ಟ ಆಯಿತು, ಖರೀದಿ ಮಾಡಿದೆ. ಇನ್ನೊಂದು ಬ್ರ್ಯಾಂಡ್ ಸೆಟ್ ಮಾಡಿದೆ. ಏನಿದೆ ಇದರಲ್ಲಿ ದೊಡ್ಡ ಮಾತು? ನನಗೆ ನಿನ್ನಿಂದ ಏನು ಬೇಕಾಗಿಲ್ಲ ನಿತ್ಯ, ನಥಿಂಗ್. ಹೋಗಬೇಕು ಅಂದರೆ ಹೋಗು, ಅನ್ಲೆಸ್ ನಿನ್ನಿಂದ ಅಪ್ರಾಕ್ಸಿಮೇಟ್ಲಿ ಹ್ಯಾಂಡಲ್ ಆಗ್ತಾ ಇಲ್ಲ ಇದು. ಯು ಆ್ಯಂಡ್ ಮೀ, ಅಸ್. ಯಾ
ಇಫ್ ಯು ಕಾಂಟ್ ಹ್ಯಾಂಡಲ್ ದ ಹೀಟ್, ರನ್ ರನ್ ನಿತ್ಯ, ರನ್. ಸರಿ ಸ್ನೇಹಿತರೆ, ನೀವೆಲ್ಲರೂ ಚೆನ್ನಾಗಿ ಕುಡ್ದಿದ್ದೀರಾ ಅಂತ ಗೊತ್ತಿದೆ. ಈಗ ಸಮಯ ಬಂದಿದೆ ರೋಸ್ಟ್ ಮಾಡೋದಕ್ಕೆ. ನಮ್ಮ ರೆಸ್ಟೋರೆಂಟ್ ಟ್ರೆಡಿಷನ್ ಇದೆ, ಯಾರಾದ್ರೂ ಸ್ಟೇಜ್ ಮೇಲೆ ಬಂದು ಯಾರನ್ನಾದ್ರೂ ತುಂಬಾ ರೇಗ್ಸೋದು, ಅಂದ್ರೆ ರೋಸ್ಟ್ ಮಾಡೋದು. ಅವ್ರ ತಂದೆನೋ ಅಥವಾ ಅವ್ರ ತಾಯಿನೋ ಅವ್ರ ಅಣ್ಣನೋ ಅಥವಾ ಸ್ನೇಹಿತರನೋ ಯಾರನ್ನಾದ್ರೂ, ಯಾರು ನಿಮ್ಮ ಮನಸ್ಸು ನೋಯಿಸಿರ್ತಾರೋ, ನೀವು ಇಷ್ಟಪಡದೆ ಇರೋರು, ಅವ್ರಿಗೆ ನೀವು ಸ್ಟೇಜ್ ಮೇಲೆ ಬಂದ್ಬಿಟ್ಟು ಚೆನ್ನಾಗಿ ಉತ್ತರ ಕೊಡಬಹುದು, ಅಂದ್ರೆ ರೋಸ್ಟ್ ಮಾಡಬಹುದು. ಸೊ ಹೂ ವಾಂಟ್ಸ್ ಟು ಬಿಗಿನ್ಸ್ ದ ರೋಸ್ಟ್? ಆಲ್ ರೈಟ್, ಗಾಡ್ ಕಪರ್ನ ಜಾನಿ ಲಿವರ್ ಬಂದ್ಬಿಡಪ್ಪ ಸ್ನೇಹಿತ. ಆಲ್ ದ ಬೆಸ್ಟ್. Hi guys, I'm feminist, but not in front of my wife. Otherwise, ಅಡ್ಗೆ ಯಾರು ಮಾಡೋದು? Fucking thing. He thinks he can goal me in quitting. ಅದೇ ಕತೆ ಅಂತ ಸುಮ್ಮನೆ He ಸುಳ್ಳು didn't. ಹೇಳಬೇಡಿ. You quit yourself. Why? Why should I be quitting? ನಾನು ಮಾಡಿದ್ದೀನಿ. ಈ ರೆಸ್ಟೋರೆಂಟ್ ಮಾಡಿದ್ದು ನಾನು. Who is he? He's nothing. He doesn't even matter. Liar. ಪುರಿ ಸುಳ್ಳು ಹೇಳ್ತಾನೆ. ಚೀಟ್ ಅವನು, ಚೀಟ್. ಈ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಒಳ್ಳೆ ಆಕ್ಸಿಡೆಂಟ್ ಮಾತಾಡ್ಬಿಟ್ರೆ ಅದರಿಂದ ಒಳಗಿರೋ ಆತ್ಮ ಏನು ಬದಲಾಗಲ್ಲ. ಚೀಪ್ಸ್ಟರ್ ಆಗಿದ್ದ ಅದೇ ಚೀಪ್ಸ್ಟರ್ ಆಗಿರ್ತಾನೆ. ಸರ್ವೇಸಿ ನನ್ನ ಮಗ. ಅವನು ಏನು ಗೊತ್ತಾ? He's a vampire. He's a blood-sucking vampire. ತನ್ನ ಹೆಂಡತಿನ ಇಷ್ಟೊಂದು ಹೊಗಳೋದಕ್ಕೂ ಕೂಡ ಧೈರ್ಯ ಇರಬೇಕು ನಿಜವಾಗ್ಲು. ಎನಿಬಡಿ ಯಾರಾದರೂ ರೋಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ತಮ್ಮ ಸ್ನೇಹಿತರನ್ನ ಅಥವಾ ಕೊಲೀಗ್ನ ಅಥವಾ ನಿಮ್ಮ ಮನೆ ಪಕ್ಕದಲ್ಲಿರೋರ್ನ, ನಿಮ್ಮ ಎಂಪ್ಲಾಯ್ನ, ನಿಮ್ಮ ಬಾಸ್ನ ಅಥವಾ ಇನ್ನು ಯಾರನ್ನಾದ್ರೂ? ಆಲ್ ರೈಟ್, ಯು ಲೇಡಿ, ಜೋರಾಗಿ ಚಪ್ಪಾಳೆ. ಇವತ್ತು ರೋಸ್ಟು ಕಿಚನಲ್ಲ, ಇಲ್ಲಿ. ವಾವ್, ದಿಸ್ ಶುಡ್ ಬಿ ಸೋ ಮಚ್ ಫನ್. ಮೇಡಮ್, ನೀವೇನಾದರೂ ಹೇಳ್ತೀರಾ ಅಥವಾ ಬೇರೆ ಯಾರನ್ನಾದ್ರೂ ಕರೆಸ್ಬಹುದಾ? ಯಾಕಂದ್ರೆ ನಮಗೆ ಇಡೀ ದಿನ ಇಲ್ಲ ಅಲ್ವಾ ಫ್ರೆಂಡ್ಸ್? ಹೀಗೆ ಟೈಟ್ ಆಯ್ತಾರಲ್ಲ, ಇವ್ರ ಕತೆನೇ ಇಷ್ಟು. ಫ್ಲೋರಲ್ಲಿ ಟೈಗ್ರಸ್ ಹಾಕ್ತಾರೆ, ಮತ್ತೆ ಸ್ಟೇಜ್ ಮೇಲೆ ಬೆಕ್ಕು, ಪುಸ್. ಹೇ ಯು, ಫ್ರಂಟ್ ರೋ, ಸೈಡ್ ಟೇಬಲ್. ನನ್ನ ಮುಖ ನೋಡಿ ಮನೆ ಹಾಕ್ಬೇಡಿ. ಬೊಬಾಲ್ ಹುಡುಗಿ ನಾನು. ನೀವು ನನ್ಗೆ ವಿಷ ಕೊಡ್ಸಿದ್ರು ನಂಗೆ ಅದನ್ನು ಏರಲ್ಲ. ತುಂಬ ಸ್ಟ್ರೆಂತ್ ಇದೆ, ಯಾಕೆ ತೋರಿಸ್ಬೇಕಾ? ಎಲ್ಲರೂ ಹೇಳ್ತಾರೆ ದೇವರು ಎಲ್ಲ ಕಡೆ ಇರಲ್ಲ ಅಂತ. ಅದಕ್ಕೆ ಅವನು ಅಮ್ಮನ್ ಮಾಡಿದ್ದಾನೆ. ಆದರೆ ನೀವು ಇದನ್ನು ಕೇಳಿರ್ತೀರಾ, ಈ ದೆವ್ಗಳು ತುಂಬ ಬ್ಯುಸಿ ಇರ್ತಾರೆ, ಅದಕ್ಕೆ ಅವನು ಬಾಸ್ ಮಾಡಿದ್ದಾನೆ. ಈ ಬಾಸಸ್ಗಳಿದಾರಲ್ಲ, ತುಂಬ ಟೈಪ್ ಇರ್ತಾರೆ. ಟೈಪ್ 1 ಅವನಿಗೆ ಎಲ್ಲ ಬರುತ್ತೆ, ಹಾಗೆ ಅವನು ಎಲ್ರಿಗೂ ವಿನಮ್ರತೆಯಿಂದ ಹೇಳ್ಕೊಡ್ತಾನೆ. ಟೈಪ್ 2 ಅವನಿಗೆ ಅರ್ಧಂಬರ್ಧ ಬರುತ್ತೆ, ಅವನೊಂದು ಎಂಪ್ಲಾಯೀಸ್ಗೆ ಪ್ರೀತಿಯಿಂದ ಮುತ್ತು ಕೊಟ್ಕೊಂಡು ಕಾಲ್ ಕೊಟ್ಟು ಬೀಳಿಸ್ಬಿಡ್ತಾನೆ. ಟೈಪ್ 3 ಅವನು ನನ್ನ ಮಗನ್ಗೆ ಏನು ಬರಲ್ಲ, ಸುಮ್ಮನೆ ಅವನ ಎಂಪ್ಲಾಯೀಸ್ನ ತಿಗ ಹೊಡಿತಾನೆ. ಮತ್ತೆ ನಿಮ್ ಟೈಪ್ ಯಾವುದು? ನಮ್ ಬಾಸ್ ಅಂತೂ ಈ ಟೈಪ್ ಅವನು. ಹೇ ಯು, ಫ್ರಂಟ್ ರೋ, ಸೈಡ್ ಟೇಬಲ್. ನನ್ನ ಮಗ ನೀನು ಬಾಸೇನಾ? ನನ್ನ ಬಾಸ್ ಇದ್ದಾನ, ಅವನೊಂಥರ ನಿಷ್ಠಾವಂತ ಅಧಿಕಾರಿ. ಹಿ ಬಿಲೀವ್ಸ್ ಇನ್ ಗಿವ್ ಅಂಡ್ ಟೇಕ್. He takes all the credit and gives all the blame. ಅದೇ ಇದನ್ನ ಕೇಳಿರ್ತೀರಲ್ಲ, ಒಂಥರ ಈ ಫೇಮಸ್ ಪರ್ಫ್ಯೂಮ್ಸ್ ಹಾಕೊಳ್ತಾರಲ್ಲ, ಈ ಪರ್ಫ್ಯೂಮ್ ಬಾಸ್ ಸೆಕ್ಸಿ. ಆದರೆ ನಿಮ್ಮೆಲ್ರಿಗೂ ಇದೊಂದು ಸತ್ಯ ಗೊತ್ತಾ? ಒಂದು ಅಡಲ್ಟ್ ಡೈಪರ್ ಹೆಸರು ಕೂಡ ಬಾಸ್. ಯಾವ ನಿಟ್ಟಿನ ಈ ಹೆಸರು? ಅವ್ನಿಗೆ ಅನ್ಸಿರತ್ತೆ ಈ ಹೆಸರು ಪರ್ಫೆಕ್ಟ್ ಅಂತ. ಇಬ್ರಲ್ಲೂ ತುಂಬಾ ಸಿಮಿಲಾರಿಟೀಸ್ ಇದೆ.
Both are full of shit and nobody can see it. And they both stink and everybody wants to change it. But there's a difference. One difference. You can change your diaper, but boss na change yaru marakagala. Hey, ನೀವೆಲ್ಲರೂ ನಗ್ಬೇಡಿ. ನಮ್ಮ ಬಾಸ್ ಇಲ್ಲೇ ಇದ್ದಾನೆ. ಯಾಕೆ ಹುಡುಕ್ತಿದ್ದೀರಾ? Meet my boss. Yes, my boss. ದೀರ್ಘ ದಂಡನೆ ಮಾಡಿ ಎಲ್ಲರೂ ಸೇರ್ಕೊಂಡು ನಮ್ಮ ಬಾಸ್ಗೀಗ. ಅವರು ಮಿಶೆಲಿನ್ನ ಸ್ಟಾರ್ ಶೆಫ್. So huge round of applause for Vikram Singh Chauhan. ಇವತ್ ರಾತ್ರಿ ಇಷ್ಟೇ. You enjoy your boss a lot. Okay, good night. I just stole it. Woo! Mwah, mwah. One more honor drink? ಟಾಪ್ ಶೆಫ್ನ ಟೈ ಫಿಶ್ ಮಾಡ್ಬಿಟ್ಟೆ. ಹಲೋ, ವಿವಾನ್ ಮಲ್ಗಿದ್ದಾನೆ. ತಾರಾ ಮನೆಗೆ ಹೋಗಿದ್ದಾಳೆ ಅಮ್ಮನ ಜೊತೆ. ಹೌ ಯು? ಗುಡ್. ಆರ್ ಯು ಲೈಕ್ ಡ್ರಂಕ್? Like. Really? I've never seen you like this before. Yeah, I know. ನಾನು ಸ್ಟೇಜ್ ಮೇಲಿದ್ದೆ. Oh. Enjoyed. ಲಾಸ್ಟ್ ಟೈಮ್ ತುಂಬ ಟೈಮ್ ಆಗೋಗಿತ್ತು. ಸ್ಕೂಲಲ್ಲಿ ರಾಮಚಂದ್ರ ಅವ್ರ ಮೇಲೆ ಹೇಳಿದ್ದೆ ನಾನು. No way. ಅವ್ರ ಜೀವನ ಚರಿತ್ರೆ ಬಗ್ಗೆ. ಮತ್ತೆ ಇವತ್ತೇನಿತ್ತು? ಪೋಲ್ ಡ್ಯಾನ್ಸ್ ಅಥವಾ ಸ್ಟೇಜ್ ಮೇಲೆ ಭಜನೆ ಏನಾದರೂ ಇತ್ತ? I'll tell you. ರೋಸ್ಟಿನ ರೋಸ್ಟ್ ಮಾಡೋದಕ್ಕೆ ಬೀಸ್ಟ್ ಆಗ್ಬಿಟ್ಯಾ? ಅವಳ ಕೊಬ್ಬರ ನನ್ನ ಮೇಲೆ ತೀರ್ಸ್ಕೊತಿದ್ದೆ ಅರ್ಧ ರಾತ್ರಿಯಲ್ಲಿ ಕರೆದ್ಬಿಟ್ಟು. ಸೊ ನೀನು ಎಕ್ಸ್ ಲವರ್ನ ಹೆಸರೇನಪ್ಪ? ನೀನು ಗೇಮಲ್ಲಿ ಕಾನ್ಸಂಟ್ರೇಟ್ ಮಾಡು. ರೋಸ್ಟ್ ಹೆಸರಲ್ಲಿ ನಾನೊಂದು ಕ್ರಶ್ ಮಾಡ್ಬಿಟ್ಟೆ ಇವತ್ತು. ಅರೆ ಆದ್ರೆ ಯಾಕೆ? ಈಗ ತಾನೇ ಭೇಟಿಯಾಗಿದೆ ಅಲ್ವಾ, ಅಷ್ಟು ಸಿಟ್ಟು ಯಾಕೆ? ಬಾಸ್ ಅವನು. ಎವ್ರಿಬಡಿ ಹೇಟ್ಸ್ ಹಿಸ್ ಬಾಸ್. ಐ ಹೇಟ್ ಮೈ ಬಾಸ್. I have zero feelings for her. ಝೀರೋ ಫೀಲಿಂಗ್ಸಾ? ನೋ ಮನ್ಸು ಓನ್ಲಿ ಬುದ್ಧಿ. ಈಗ ಫೀಲಿಂಗ್ಸ್ಗಳನ್ನೆಲ್ಲ ಸಿಟಿಯಲ್ಲಿರೋ ದೊಡ್ಡ ಪ್ಲೇಯರ್ ನನಗೆ ಕೊಡ್ತಾನೆ, ಹೌದಾನೆ? ಕಾಣಿಸ್ತಾ ಇದೆ. ನಾನು ನಂತರ ಯೋಚನೆ ಮಾಡ್ತೀನಿ ಬಿಕಾಸ್ ಆಫ್ ಮೀ. ಬಟ್ ಯು ಮೈ ಫ್ರೆಂಡ್ ಡು ನಾಟ್ ಬುಲ್ಶಿಟ್ ಮೀ. ನೀನು ಮತ್ತೆ ಹುಡುಗಿರ ವಿಷಯದಲ್ಲಿ ತಗಲಾಕೊಂತ ಅಂತ ಗೊತ್ತು. ಬಾಲ್ ಎತ್ಕೋ. ಮತ್ತೇನಂದ್ರೆ ನಾನು ನನ್ನ ಶಿಟ್ ಆಗಿರೋ ಡೈಪರ್ ಕಂಪೇರ್ ಮಾಡಿದೆ. ಇಟ್ ವಾಸ್ ಅ ಲಾಫ್ ರೈಟ್. ನೀನಂತವಳಲ್ವಲ್ಲ, ಯಾಕೆ ಆ ರೀತಿ ಬಿಹೇವ್ ಮಾಡಿದೆ? ಯಾರು ಏನೇ ಹೇಳಲಿ, ಆದರೆ ನಂಗೆ ಗೊತ್ತಿರೋಂಥ ನಿತ್ಯ ಇದ್ದಾಳಲ್ಲ, ಅವಳು ಈ ರೀತಿ ಚೀಪಾಗಿ ಮಾತಾಡೋದಿಲ್ಲ. ನೀನು ಮಾಡಿರೋದು ದಟ್ ವಾಸ್ ರಾಂಗ್. ಯಾರನ್ನಾದರೂ ಈ ರೀತಿ ಪಬ್ಲಿಕಲ್ಲಿ ಹ್ಯೂಮಿಲೇಟ್ ಮಾಡೋದು ಇಟ್ಸ್ ನಾಟ್ ಯುವರ್ ಥಿಂಗ್ ನಿತ್ಯ. ತೈಜೂರ್, ಅವಳು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾಳೆ, ಏನು ಥಿಂಕ್ ಮಾಡಲ್ಲ, ಅದರಿಂದ ನನಗೇನಾಗಲ್ಲ, ಸ್ವಲ್ಪನೂ ಏನಾಗಲ್ಲ. ಥಿಂಗ್ಸ್ ಆರ್ ಡಿಫ್ರೆಂಟ್, ಟೈಮ್ಸ್ ಆರ್ ಡಿಫ್ರೆಂಟ್, ಶೀ ಈಸ್ ಡಿಫ್ರೆಂಟ್, ಆ್ಯಂಡ್ ಅಬೌವ್ ಆಲ್ ಐ ಆಮ್ ಡಿಫ್ರೆಂಟ್. ಮತ್ತ ಮಗು? ಯಾವ ಮಗು?
ನೀನು? ಹಾಯ್ ವಿಕ್ರಮ್, ನಿನ್ನೆ ರಾತ್ರಿ ನಾನು ಜಸ್ಟ್ ಫಾರ್ಗೆಟ್. ನಾನು ಇಡೀ ರಾತ್ರಿ ಯೋಚನೆ ಮಾಡಿದೆ. ನೆನ್ನೆ ರಾತ್ರಿ ಎಲ್ಲ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ದಾ? ಕಾಂಟ್ ಡೈಜೆಸ್ಟ್ ಮೀ. ಕೆನ್ ಯು? ನಾನು ಕಾಫಿ ಕುಡಿತಾ ಇದ್ದೀನಿ, ಬೇಕಾ? ಇಲ್ಲ. ವಿಕ್, ನಾನು ಮಿಲ್ಕ್ ಶೇಕ್ ಮಾಡಿದ್ಯಾ? ದಿಸ್ ಬೇಬಿ ಇಸ್ ಜಸ್ಟ್ ಆಲ್ವೇಸ್ ಸ್ಟಾರ್ವಿಂಗ್. ನಿತ್ಯ, ವಾಟ್ ಆರ್ ಯು ಡೂಯಿಂಗ್ ಹಿಯರ್?